ವೆಲ್ಕಮ್ ಬ್ಯಾಕ್. ನಿನ್ನೆ ಈ ಪ್ಯಾಟರ್ನ್ವರೆಗೂ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಗುಣಿಸಿದ ಎರಡು ಸಂಖ್ಯೆಗಳಿಂದ ಪಡೆದ ಗುಣಲಬ್ಧದಲ್ಲಿನ ಅಂಕಿಗಳನ್ನು ಹಾಗೂ ಪ್ರತಿ ಸಂದರ್ಭದಲ್ಲಿ ಅವುಗಳ ಗುಣಲಬ್ಧವನ್ನು ಗಮನಿಸಿ. ಗುಣಿಸಿದ ಸಂಖ್ಯೆಗಳು ಮತ್ತು ಅವುಗಳ ಗುಣಲಬ್ಧದಲ್ಲಿನ ಅಂಕಿಗಳಿಗೂ ಯಾವುದಾದರೂ ಸಂಬಂಧವಿದೆಯೇ ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡಿದರೆ ನೋಡಿ ಏನಿದೆ ಅಂದರೆ ಇಲ್ಲಿ ಎಷ್ಟು ಅಂಕಿಗಳಿಂದ ಎಷ್ಟು ಅಂಕಿಗಳಿಗೆ ಗುಣಿಸ್ತಾ ಇದ್ದಾರೆ. 11 ಗುಣಿಸು 11 ಅಂತ ಇದೆ. ಆವಾಗ ಇದು 2 ಅಂಕಿ, ಇದೂ 2 ಅಂಕಿ. ನಮಗೆ ಆನ್ಸರ್ ಏನು ಸಿಕ್ಕಿದೆ? 3 ಅಂಕಿ ಸಿಕ್ಕಿದೆ. ಹಾಗೆ ಇನ್ನೊಂದು ಹತ್ರ 66 ಗುಣಿಸು 61 ಆನ್ಸರ್ ಏನು ಸಿಕ್ಕಿದೆ? ಇಲ್ಲಿ 120 3 ಅಂಕಿ ಸಿಕ್ಕರೆ ಇಲ್ಲಿ 4 ಅಂಕಿ ಸಿಗ್ತಾ ಇದೆ. ಹಾಗಾದರೆ ಏನು? 2 ಡಿಜಿಟ್ ನಂಬರ್ ಇಂಟು 2 ಡಿಜಿಟ್ ನಂಬರ್ ಮಾಡಿದ್ರೆ ಏನು ಪ್ಯಾಟರ್ನ್ ಫಾಲೋ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಏನಂತಂದರೆ ಇದನ್ನು ಎಮ್ ಅಂತ ಇಟ್ಕೊಳ್ಳಿ ಫಸ್ಟ್ ನಂಬರ್, ಇದನ್ನು ಎನ್ ಅಂತ ಇಟ್ಕೊಳ್ಳಿ. ಆವಾಗ ಪ್ಯಾಟರ್ನ್ ಏನಂದರೆ ಎಮ್ ಪ್ಲಸ್ ಎನ್ ಮೈನಸ್ 1. ನೋಡಿ, ಎಮ್ ಅಂದರೆ 2, ಎನ್ ಅಂದರೆ 2 ಮೈನಸ್ 1. 2 2 4 ಮೈನಸ್ 1, 4ರಲ್ಲಿ 1 ಹೋದರೆ 3 ಅಂಕಿ ಸಿಕ್ತು. ಇದಕ್ಕೇನು ಹಾಗಾದರೆ? ಇಲ್ಲಿ ಕೂಡ ಇಲ್ಲಿ ಏನು ಅಂತಂದರೆ ಈ ಸೆಕೆಂಡ್ ಈ ನಂಬರಿಗೆ ಜಸ್ಟ್ ಎಮ್ ಪ್ಲಸ್ ಎನ್ ಅಷ್ಟೇ ಮಾಡಬೇಕು. 2 + 2 4 ಅಂದರೆ 3 ಅಂಕಿ ಸಿಗುತ್ತೆ, ಇಲ್ಲ 4 ಅಂಕಿ ಸಿಗುತ್ತೆ. 3 ಅಂಕಿ ಯಾವಾಗ ಸಿಗುತ್ತೆ? ಚಿಕ್ಕ ಸಂಖ್ಯೆಗಳು ಅಂದರೆ 2 ಅಂಕಿಯ ಸಂಖ್ಯೆಗಳು ಸ್ಟಾರ್ಟ್ ಆಗೋದೇ ಎಲ್ಲಿಂದ? 10 × 10. ಆವಾಗ ಇದು 2 ನಂಬರ್, ಇದು 2 ನಂಬರ್. 2 + 2 - 1, 4 - 1 3. ನೋಡಿ 10 10ಲಿ 100 ಸಿಗುತ್ತೆ. ಹಾಗೆ 2 ಡಿಜಿಟ್ ನಂಬರ್ ಬಿಗ್ಗರ್ ನಂಬರು 99. 99 × 99 ಇವನೆಷ್ಟು? ಜಸ್ಟ್ ಇದು 2 ಡಿಜಿಟ್ 2 ಡಿಜಿಟ್ 2 + 2 ಅಷ್ಟೇ ಮಾಡಬೇಕು. 4 ಡಿಜಿಟ್ ಆನ್ಸರ್ ಸಿಗುತ್ತೆ ಅಂತ ಅರ್ಥ. ಈ ರೀತಿ ಪ್ಯಾಟರ್ನೇ ಅಲ್ಲಿ ಫಾಲೋ ಮಾಡ್ಕೊಂಡು ಬಂದಿರೋದು ಅಂತ ನೋಡಿ. ಇದಕ್ಕೆ ಮುಂದೆ ಇನ್ನೊಂದು ಟೇಬಲ್ ಬರುತ್ತೆ, ಅಲ್ಲಿ ಡೀಟೇಲಾಗಿ ಗೊತ್ತಾಗುತ್ತೆ ನಿಮಗೆ ಏನಂತ ಹೇಳಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 2 ಅಂಕಿಗಳ ಗುಣಲಬ್ಧವು 3 ಅಂಕಿ ಅಥವಾ 4 ಅಂಕಿಗಳ ಸಂಖ್ಯೆಯಾಗಿರುತ್ತದೆ ಎಂದು ರೋಕ್ಸಿ ಹೇಳುತ್ತಾಳೆ. ಅವಳು ಹೇಳಿದ್ದು ಸರಿಯೇ? ನೋಡಿ, 2 ಅಂಕಿಗಳ ಸಂಖ್ಯೆಗಳ ಗುಣಲಬ್ಧವು 3 ಅಂಕಿ ಅಥವಾ 4 ಅಂಕಿ ಸಂಖ್ಯೆಯಾಗಿರುತ್ತದೆ ಎಂದು ರೋಕ್ಸಿ ಹೇಳುತ್ತಾಳೆ. ಅವಳು ಹೇಳಿದ್ದು ಸರಿಯೇ? ನಾನು ಈಗ ಹೇಳಿದ್ನಲ್ವಾ, 2 ಡಿಜಿಟ್ ಇಂಟು 2 ಡಿಜಿಟ್ ಕೇಳ್ತಾ ಇದ್ದಾರೆ. 2 ಅಂಕಿಗಳ ಗುಣಲಬ್ಧವು ಅಂತಂದರೆ ಪ್ಯಾಟರ್ನ್ ಏನು ನಮ್ಮದು? ಎಮ್ ಪ್ಲಸ್ ಎನ್ ಮೈನಸ್ 1 ಎಮ್ ಪ್ಲಸ್ ಎನ್, ಇದನ್ನು ಫಾಲೋ ಮಾಡಬೇಕು. ಈಗ 2 + 2 - 1 4 - 1 3, ಇದು 4 3 4 ಅಂತ ಕೊಟ್ಟಿದ್ದಾರಾ? 3 ಅಂಕಿ ಅಥವಾ 4 ಅಂಕಿಗಳ ಸಂಖ್ಯೆ ಆಗಿರುತ್ತೆ ಅಂತ ಹೇಳ್ತಾರೆ. ಹೇಳೋದು ಸರಿ ಇದೆ. ರೋಕ್ಸಿ ಹೇಳಿದ್ದು ಸರಿ ಇದೆ. ಮುಂದೆ ನೋಡಿ, ರೋಕ್ಸಿಯ ಹೇಳಿಕೆ ಸರಿ ಎಂದು ಹೇಳಲು 2 ಅಂಕಿ ಸಂಖ್ಯೆಗಳ ಸಾಧ್ಯವಿರುವ ಎಲ್ಲ ಗುಣಲಬ್ಧಗಳನ್ನು ಪ್ರಯತ್ನಿಸಿ ನೋಡಬೇಕೆ ಅಥವಾ ಇನ್ಯಾವುದಾದ್ರು ಉತ್ತಮ ಮಾರ್ಗವಿದೆಯೇ? ಅದೇ ಇದೆ, ಏನು ಆಗಲೇ ಹೇಳೋದ್ನಲ್ಲ, ಯಾವುದು? 2 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ 10. 10 ಗುಣಿಸು 10 ಆನ್ಸರ್ ಎಷ್ಟು ಸಿಗ್ತಾ ಇದೆ? 100. 2 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ 99. ಆನ್ಸರ್ ಏನು ಸಿಗುತ್ತೆ? 4 ಅಂಕಿ ಸಂಖ್ಯೆ ಸಿಗುತ್ತೆ. ಹೇಗೆ ಇದೆ? ಜಸ್ಟ್ ಎಮ್ ಪ್ಲಸ್ ಎನ್ ಮೈನಸ್ 1 ಎಮ್ ಪ್ಲಸ್ ಎನ್. ಇಲ್ಲಿ 3 ಸಿಗುತ್ತೆ, ಇಲ್ಲಿ 4 ಸಿಗುತ್ತೆ. 3 ಅಂಕಿಯ ಸಂಖ್ಯೆ ಆನ್ಸರ್ ಸಿಗುತ್ತೆ, ಇಲ್ಲಿ 4 ಅಂಕಿ ಸಂಖ್ಯೆ ಆನ್ಸರ್ ಸಿಗುತ್ತೆ. ಹಾಗೆ ಬೇಕಾದರೆ ಬೇರೆನೂ ನೋಡ್ಕೊಳ್ಳಿ ನೀವು. 100 × 100 ಇತ್ತಂದರೆ ಏನು ಸಿಗುತ್ತೆ? ಇದು ಎಮ್ ಎನ್ 3 ಅಂಕಿ ಇದೆ. 3 + 3 - 1 3 3 6, 6ರಲ್ಲಿ 1 ಹೋದರೆ 5 ಇದೆ. 999 × 5 ನೋಡಿ. ಬೇಕಾದರೆ ಇದನ್ನು 100 × 100 ಮಾಡಿದ್ರೆ ಎಷ್ಟು ಸಿಗುತ್ತೆ? 1 1 1 2 2 4 ನೋಡಿರಿ, 5 ಡಿಜಿಟ್ ನಂಬರ್ ಸಿಗುತ್ತೆ. ಇದನ್ನು ಬೇಕಾದ್ರೆ ಮಲ್ಟಿಪ್ಲಿಕೇಶನ್ ಮಾಡಿ ನೋಡಿ, ಇದು 6 ಡಿಜಿಟ್ ನಂಬರೇ ಸಿಗುತ್ತೆ. ಇದೇ ಪ್ಯಾಟರ್ನೇ ಫಾಲೋ ಮಾಡ್ತಾ ಇರೋದು ಎಲ್ಲ ಕಡೆಗೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, 3 ಅಂಕಿಯ ಒಂದು ಸಂಖ್ಯೆಯನ್ನು ಮತ್ತೊಂದು 3 ಅಂಕಿಯ ಸಂಖ್ಯೆಯಿಂದ ಗುಣಿಸಿದಾಗ 4 ಅಂಕಿಯ ಸಂಖ್ಯೆ ದೊರೆಯುತ್ತದೆಯೇ?
ಇದೇ ಪ್ಯಾಟ್ರನ್ನೇ ಫಾಲೋ ಮಾಡಿ ಅದಕ್ಕೂ. 3 + 3 - 1 3ರಲ್ಲಿ 3 ಕೂಡಿದ್ರೆ 6, 6ರಲ್ಲಿ 1 ಕಳೆದ್ರೆ 5. 5 ಡಿಜಿಟ್ ನಂಬರ್ ಸಿಗುತ್ತೆ, ಇಲ್ಲ 6 ಡಿಜಿಟ್ ನಂಬರ್ ಸಿಗುತ್ತೆ, ಬಿಟ್ಟರೆ 4 ಡಿಜಿಟ್ ನಂಬರ್ ಸಿಗಲ್ಲ. ಈ ಕ್ವಶನ್ ಬರಲ್ಲ. ಇನ್ನು 4 ಅಂಕಿಯ ಒಂದು ಸಂಖ್ಯೆಯನ್ನು 4 ಅಂಕಿಯ ಒಂದು ಸಂಖ್ಯೆಯನ್ನು ಮತ್ತೊಂದು 2 ಅಂಕಿಯ ಸಂಖ್ಯೆಯಿಂದ ಗುಣಿಸಿದಾಗ 5 ಅಂಕಿಯ ಸಂಖ್ಯೆ ಸಿಗುತ್ತಾ ಅಂತ ಕೇಳ್ತಿದ್ದಾರೆ. ಆವಾಗ 4 ಅಂಕಿಯ ಸಂಖ್ಯೆ, ಇದು ಎಮ್ ಆಯಿತು, ಇದು ಎನ್ ಆಯಿತು. -1 ಮಾಡಿದ್ರೆ ಎಮ್ 4 +2 - 1 4 2 6 6ರಲ್ಲಿ 1 ಕಳೆದ್ರೆ 5. ಕರೆಕ್ಟ್. 5 ಡಿಜಿಟ್ ಸಂಖ್ಯೆ ಸಿಗುತ್ತೆ. ಇದಕ್ಕೆ 4 ಅಂಕಿಯ ಒಂದು ಸಂಖ್ಯೆಯನ್ನು ಮತ್ತೊಂದು 2 ಅಂಕಿಯ ಸಂಖ್ಯೆಯಿಂದ ಗುಣಿಸಿದಾಗ 5 ಅಂಕಿಯ ಸಂಖ್ಯೆ ಸಿಗುತ್ತೆ. ಹೇಗೆ ನೋಡಿ, m + n - 1 4 + 2 ಅದರಲ್ಲಿ 1 ಕಳೆದ್ರೆ 5 ಅಂಕಿಯ ಸಂಖ್ಯೆ ಸಿಗುತ್ತೆ. ಈ ರೂಲು ಏನು ಹೇಳಿದ್ನಲ್ಲ, m + n - 1 ರೂಲು, ಇದರಲ್ಲಿ ತುಂಬ ಚೆನ್ನಾಗಿ ಫಾಲೋ ಆಗುತ್ತೆ. ನೋಡಿ ಹೇಗೆ, ಇವೆಲ್ಲ ಎಮ್, ಇವು ಎನ್. ಇಲ್ಲಿ ಏನು ಸಿಗುತ್ತೆ ನಮಗೆ, m + n - 1 ಸಿಕ್ಕರೆ ಇಲ್ಲಿ m + n ಸಿಗುತ್ತೆ. ಹೇಗೆ ನೋಡಿ, 1 + 1 2, 2ರಲ್ಲಿ 1 ಕಳೆದ್ರೆ 1 1 1 2 ಅಂಕಿ. ಹಾಗೆ ಇಲ್ಲಿ 2 2 1 3, 3ರಲ್ಲಿ 1 ಕಳೆದ್ರೆ 2 ಅಂಕಿ, 2 1 3. 2 2 4, 4ರಲ್ಲಿ 1 ಕಳೆದ್ರೆ 3, 2 2 4. 3 3 6, 6ರಲ್ಲಿ 1 ಕಳೆದ್ರೆ 5, 3 3 6. 5 5 10, 10ರಲ್ಲಿ 1 ಕಳೆದ್ರೆ 9 ಅಂಕಿ, ಇಲ್ಲಿ 10 ಅಂಕಿ. 8 3 11, 11ರಲ್ಲಿ 1 ಕಳೆದ್ರೆ 10, ಇದು ಒಂದು 11. 12 13 ಎಷ್ಟಾಯಿತು, 10 20 23 24 25, 25ರಲ್ಲಿ 1 ಕಳೆದ್ರೆ 24, ಇದು 25. ಈ ರೀತಿ ಸಿಗುತ್ತೆ. ಏನು ಪ್ಯಾಟರ್ನು, m + n - 1. ಇದನ್ನು ಹೇಳಿದ್ರೆ ಮಾತ್ರ ಇದು ಕರೆಕ್ಟಾಗಿ ಬರುತ್ತೆ.